ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಈಗ ನೋಡ್ರಿ ಮುಂಜಾನೆ ವ್ಲಾಗ್ಸ್ ಅಮಾವಾಸ್ಯದ 6 ಗಂಟೆ ಆಗೈತೆ ರೀ. ಎದ್ದೇನ್ರಿ ನಾನು. ಎದ್ದ ಕಸಗಳದು ಹೊಡ್ಕೊಂಡು ಸ್ನಾನ ಅದು ಮಾಡಿ ಬಂದೆ. ಈಗ ನೋಡಿ ರೆಡಿ ಆಗೀನಿ ರೀ. ಬ್ಯಾಳೆ ಹಾಕಬೇಕಾಗಿತ್ತು ರೀ. ಹೀಗಾಗಿ ನಾವು ಪ್ರತಿ ಅಮಾವಾಸ್ಯೆಗೆ ಬ್ಯಾಳೆ ಹಾಕಬೇಕಾಗತ್ತೆ ರೀ. ನೈವೇದ್ಯಗದು ಹತ್ತಾವೆಲ್ಲ ಆತನ ಬಾನುಗಳು. ಈಗ ಫಸ್ಟಿಗೆ ನೋಡಿರಿ ರಾತ್ರಿನೇ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿನಿ ರೀ. ನಾನು ಗ್ಯಾಸ್ ಕಟ್ಟಿ ಎಲ್ಲ ಫರ್ಶಿ ಅದು ಎಲ್ಲ ಒರೆಸ್ಕೊಂಡು ಈಗ ಮುಂಜಾನೆ ಎದ್ರ ಕೂಡಲೇ ಅಷ್ಟೇ ಗ್ಯಾಸ್ ಪೂಜೆ ಮಾಡಿ ಈಗ ಅಡುಗೆ ಮಾಡಕ್ಕೆ ಬರ್ತದಂದು ಒಂಥರ ಫ್ರೆಶ್ ಅನ್ಸುತ್ತೆ ರೀ ಮುಂಜಾನೆನ. ಅದಕ್ಕೆ ನಂದೆಲ್ಲ ಜಳಕದು ಆದ ನಂತರ ಗ್ಯಾಸ್ ಅದು ಪೂಜೆ ಆದ ನಂತರ ಇವರಿಗೆ ಚಹಾ ಬೇಕಾಗಿತ್ತು ರೀ. ಹೀಗಾಗಿ ಚಹಾ ಇಡತ್ತೀನಿ ರೀ ಮುಂಜಾನೆ. ಅವರು ಅಮಾವಾಸ್ಯೆ ಇತ್ತು ರೀ. ಹೀಗಾಗಿ ಅಂಗಡಿಯನ್ ಪೂಜೆದು ಎಲ್ಲ ಇರ್ತೈತಿಲ್ಲ ರೀ, ತೊಳೆದು ಆಮೇಲೆ ಕಾರ್ಗಡಿ ತೊಳೆದು ಅದು ಎಲ್ಲ ಇರ್ತೈತೆ ರೀ. ಹೀಗಾಗಿ ಏನಿಲ್ಲ ರೀ, ಅವರಿಗೆ ಫಸ್ಟ್ ಚಹಾ ಅದು ಮಾಡಿ ಕೊಟ್ಟನಂದ್ರೆ ರೀ ಅವ್ರ ಕೆಲ್ಸಕ್ಕೆ ಅವ್ರಿಗೆ ಇದನ್ನ ಹಾಕತ್ತಂದು ಅವ್ರಿಗೆ ಎಷ್ಟು ಚಹಾ ಮಾಡಿ ಕೊಡತ್ತೇನೆ ರೀ. ನೋಡ್ಬೋದು ನೀವು ಇಲ್ಲಿ ಮುಂಜಾನೆನ ಕೆಲಸಗಳು ಬೇಗ ಸಾಗ್ತಾವ್ರಿ. ಒಂಚೂರು ಬೇಗ ಎತ್ತು ಮಾಡಿತಂದ್ರೆ ರೀ. ಈಗ ಬ್ಯಾಳೆ ಹಾಕತ್ತೀನಿ ನೋಡಿರಿ ಕುಕ್ಕರಿಗೇನ ಕಡ್ಬ ಮಾಡಿ ಬಿಡ್ತೀನಿ ರೀ. ಈಗೇನು ಇದನ್ನದು ಹೋಳಿಗೆದು ಏನು ಮಾಡ್ಕೊತ್ಕೊಂಡ್ರೆ ಹಂಗಿಲ್ದ್ರ ಮನೆ ದೇವ್ರಿಗೆ ಹೋಗೋದತ್ರಿ ಇವತ್ತು. ಹೀಗಾಗಿ ಏನು ಮಾಡತ್ತೇನೆ ರೀ, ಬ್ಯಾಳೆ ಹಾಕ್ಬೇಕತ್ತಂದು ಕುಕ್ಕರ್ ಹಚ್ಚತ್ತೇನೆ ರೀ. ಇಲ್ಲಿ ಬ್ಯಾಳೆ ಅದು ಆಲ್ಮೋಸ್ಟ್ ಮುಂಜಾನೆನ ಎಲ್ಲ ನೈಟನೇ ಎಲ್ಲ ಸ್ವಚ್ಛ ಮಾಡ್ಕೊಂಡು ಇದು ಮಾಡಿ ಇಟ್ಟೀನಿ ರೀ. ಈಗ ಬ್ಯಾಳೆಗೆ ನೀರು ಇಟ್ಟೀನಿ ರೀ ಚಿಕ್ಕಡಿ ಕುಕ್ಕರ್ಗೆ. ಈಗ ಅನ್ನ ಇಡತ್ತೀನಿ ನೋಡಿ ಚಿಕ್ಕಡಿ ಈ ಕುಕ್ಕರ್ನ್ಯಾಗ ರೀ. ನೈವೇದ್ಯಕ್ಕೆ ಬರ ಹಾಕತ್ತಂದನ ಆಮೇಲೆ ಮಕ್ಕಳು ಸಾಲಿಗೆ ಹೋಗೋದು ರೀ. ಹೀಗಾಗಿ ಬೇಗ ಮಾಡ್ಬೇಕಾಗಿತ್ತು ಅಡುಗೆ ನೋಡಿ. ನಾವು ಹೋಗ್ಬೇಕಾದ್ರೆ ಲೇಟ್ ಆಕತ್ತಂದು ಎಲ್ಲನ ಹಾಕತ್ ಕೆಲಸ ತಂದು ಮಾಡತ್ತೀನಿ ರೀ. ನೋಡಿ ಬ್ಯಾಳೆ ಹಾಕತ್ತೀನಿ ರೀ. ಕಡುಬಿಗೆ ಅಷ್ಟೇ ಮಾಡೀನಿ ರೀ. ಅಂದ್ರೆ ಕಡ್ಬ ಮಾಡ್ಬೇಕಂತಂದನ ನೈವೇದ್ಯ ಪೂರ್ತಿ ಅಂದ್ರೆ ಮೊನ್ನೆ ಹೋಳಿಗೆದು ಮಾಡೀನಿರಲ್ಲ ರೀ. ಒಂದು ಸಾರ್ಕೆ ಸ್ವೀಟು ಇರ್ತೈತೆ ರೀ. ಹಂಗಾಗಿನ ಭಾಳ ಹೋಳಿಗೆದು ಏನು ಮಾಡ್ಕೊತ್ಕೊಂಡ್ರಿ ಇಲ್ಲಿ ಚಪಾತಿ ಹಿಟ್ಟು ನಾದತ್ತೀನಿ ರೀ ಇಲ್ಲಿ ನಾನು. ನೋಡ್ರಿ ಇಲ್ಲಿ ಅಂದ್ರೆ ಪಲ್ಯದು ಮಾಡ್ಕೋಸ್ತಾನ ಅಂದ್ರೆ ಚಪಾತಿ ಹಿಟ್ಟು ನೆನಿತಿತ್ತಲ್ಲ ರೀ ಕನಕ ನಾದಿಟ್ಟಿನಿ ಅಂದ್ರೆ. ಹೀಗಾಗಿ ಈಗ ಚಪಾತಿ ಹಿಟ್ಟು ನಾದ್ಕೋತೀನಿ ನೋಡ್ರಿ. ನಾದಿಟ್ಟಿನಿ ನೋಡ್ರಿ ಚಪಾತಿ ಹಿಟ್ಟದು ರೀ. ಈಗ ಮಡಿಕೆ ಕಾಳು ಪಲ್ಯ ಮಾಡ್ಬೇಕಂತಂದು ಅದು ಮಡಿಕೆ ಕಾಳು ಸ್ವಚ್ಛ ಮಾಡ್ಕೊಂಡಿನೆಲ್ಲ ರೀ. ನೈಟ್ ಸ್ವಚ್ಛ ಮಾಡ್ಕೊಂಡು ಇಟ್ಕೊಂಡಿನಿ ಕರೆ. ಈಗ ಮತ್ತು ಫ್ರಿಜ್ನಾಗ ಇಟ್ಟಿನಾದ್ರೆ ತೆಗೆದು ಇಟ್ಕೊಂಡಿನಿ ಅವತ್ನೆಲ್ಲ ತೆಗೆದು ಇಟ್ಕೊಂಡು ಸ್ವಚ್ಛಂಗೆ ಬುಟ್ಟ್ಯಾಗ ತೊಳಿಬೇಕಂತಂದನ ಇದು ಮಾಡೀನಿ ರೀ. ಈಗ ಸಾರಿಗೆ ಏನೇನಿಲ್ಲ ರೀ, ಕೊಬ್ಬರಿ ಮಿಕ್ಸರ್ಗೆ ಹಾಕೋತೀನಿ ರೀ. ಒಳಗೆ ಜಜ್ಕೋತ ಕೂತಿನಂದ್ರೆ ಏನು ಮಾಡ್ತಾರೆ ಕಲ್ಲಾಗ್ರಿ ಇದು ಲೇಟ್ ಆಕತ್ತದ. ನಾನು ಮಿಕ್ಸರ್ಗೆ ಹಾಕತ್ತೀನಿ ನೋಡ್ರಿ. ಇಲ್ಲಿ ಒಂದು ಸೈಡ್ ಬೈ ಸೈಡ್ ಉಳ್ಳಾಗಡ್ಡಿನೂ ಎಲ್ಲ ಕಟ್ ಮಾಡಿ ಇಟ್ಕೊಂಡೇನಿ ರೀ. ಮಡ್ಕೆ ಕಾಳು ಪಲ್ಯಕ್ಕೆ ಬರ್ತದೆ ತಂದು ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡು ಈಗ ನೋಡಿರಿ ಮಿಕ್ಸರ್ಗೆ ಹಾಕೋತೀನಿ ರೀ. ಇದು ಮಿಕ್ಸರ್ಗೆ ರುಬ್ಬಿಸ್ಕೊಂಡು ಇದನ್ನಾಗೈತೆ ರೀ. ಇನ್ನು ಬೋಗಾಣಿ ಏನಿಲ್ಲ ರೀ, ಫಸ್ಟ್ ಮಡ್ಕೆ ಕಾಳು ಹುರ್ಕೋತೀನಿ ರೀ. ಅದ್ರೊಳಗನ ಬೋಗಾಣ್ಯಾಗನ ಸಾರು ಒಗ್ಗರಣೆ ಹಾಕಕ್ಕೆ ಬರ್ತದೆ ತಂದು ಏನು ಮಾಡತ್ತೀನಿ ರೀ, ಫಸ್ಟ್ಗೆ ಮಡ್ಕೆ ಕಾಳು ಎಲ್ಲ ತೊಳೆದು ಸ್ವಚ್ಛಂಗಿ ಇದನ್ನ ಮಾಡತ್ತೀನಿ ನೋಡ್ರಿ, ಹುರ್ಕೋತೀನಿ ರೀ. ನೋಡ್ರಿ ಇವ್ರ ಕೂತಿರು ಹಂಗೆ ರೀ, ಚಹಾ ಕುಡ್ಕೋತ ನನ್ನ ಜೊತೆ ಮಾತಾಡ್ಕೊತ ಕೂತಿರಿ. ಹಿಂಗಾಗಿ ಅವ್ರ ಜೊತೆ ಹಂಗೆ ಮಾತಾಡ್ಕೊತೀನಿ ನೋಡ್ರಿ ನಾನು. ಮಕ್ಕಳು ಸಾಲಿದಷ್ಟು ಆಮೇಲೆ ಮತ್ತು ಏನ್ರಿ ಕೆಲಸದದು ರೀ. ಹೀಗಾಗಿ ಅವ್ರ ಜೊತೆ ಅದೇ ಮಾತಾಡ್ಕೊತ ಕೂತೀನಿ ರೀ. ಮಾತಾಡ್ಕೋತನ ಕೆಲಸ ನಡೆದೈತ್ರಿ. ನಂದು ಕಡೆ ಕೈ ಚಾಲೂನ ಐತ್ರಿ. ಅವ್ರ ಚಹಾ ಕುಡ್ಕೋತೀನಿಲ್ಲ ರೀ, ನನ್ನ ಜೊತೆ ಮಾತಾಡ್ಸಿರ್ರಿ. ನೋಡ್ಬೋದು ನೀವು ಇಲ್ಲಿ ಮಡ್ಕೆ ಕಾಳು ಹುರಿದು ತಕ್ಕೊಂಡೇನಿ ರೀ. ಇನ್ನು ಅದೇ ತಕ್ಕೊಂಡು ಬೋಗಾಣೆಗೇನೇನು ರೀ ಸಾರು ಒಗ್ಗರಣೆ ಹಾಕ್ಬೇಕಂತಂದು ಇಲ್ಲೇ ಸ್ನೇಹ ಏನಿಲ್ಲ ರೀ, ಹೊಸ್ಲ ಪೂಜೆ ಮಾಡಕ್ಕಿದ್ದಿಲ್ಲ ರೀ ನನ್ನ ಮಗಳು. ಅದಕ್ಕಾಗಿ ಅಕ್ಕಿಗೇನಿಲ್ಲ ರೀ ಇದನ್ನು ಮಾಡತ್ತೀನಿ ರೀ, ಅರ್ಶಿನ ಕೊಡತ್ತೀನಿ ರೀ. ಹೊಸ್ಲು ಪೂಜೆ ಮಾಡ್ಬೇಕಾದ್ರೆ ಅರ್ಶಿನ ಹಚ್ತೀವಿ ನಾವು ಗುರುವಾರ ಶುಕ್ರವಾರ ಅಮಾವಾಸ್ಯೆ ಹುಣ್ಣಿಮೆಗದು ಅಂತಂದು. ಅದಕ್ಕೆ ಈಗ ನೋಡಿರಿ ಸಾರೋದು ಎಲ್ಲ ಒಗ್ಗರಣೆ ಹಾಕೊಂಡು ತಕ್ಕೊಂಡೀನಿ ರೀ. ಆಮೇಲೆ ಏನಿಲ್ಲ ರೀ ಹಾಲು ಕಾಯ್ಕಿಟ್ಟಿನಿ ಒಂದು ಸೈಡ್. ಹಾಲು ಕಾಯ್ಕಿಟ್ಟು ಈಗ ಚಪಾತಿ ಲಡ್ಸ್ಬೇಕಂತಂದು ಚಪಾತಿ ಲಡ್ಸ್ಕೊತೀನಿ ನೋಡಿರಿ. ನಾಷ್ಟಕ್ಕದು ಏನು ಮಾಡ್ಲಿಗೇನು ರೀ ಮುಂಜಾನೆನ ಅಂದ್ರೆ ಲೇಟ್ ಆಕತ್ತಂದ್ರೆ ಏನು ಮಾಡ್ತೀನಿ ರೀ, ಅಮಾವಾಸ್ಯೆ ದಿನ ಅದು ಏನು ಮಾಡ್ತೀನಿ ರೀ, ಹಿಂಗೆ ತಪ್ಪಿನ ಮಾಡಿರ್ತೀನಿ ರೀ. ಒಂದು ವೇಳೆ ಇವ್ರು ಬರೋರು ಎಲ್ಲಾಗಿರಂದ್ರೆ ದೇವ್ರಿಗೆ ಅದು ನನ್ನ ಜೊತೆ ಐತಂದ್ರಿ ನಾ ಬಸ್ಸಿಗೆ ಅದು ಹೋಗೋದಿತ್ತಂದ್ರೆ ನಾಷ್ಟಕ್ಕೆ ಮಾಡಿಕೊಟ್ಟು ಇವ್ರಿಗೆ ಊಟಕ್ಕೆ ಮಧ್ಯಾಹ್ನಕ್ಕಂದ್ರೆ ಡಬ್ಬಿ ಕಟ್ಟಿಟ್ಟಿರ್ತೀನಿ ರೀ. ಇವ್ರು ಬರೋರು ಇದ್ರಂದ್ರೆ ಏನು ಮಾಡಿರ್ತೀನಿ ರೀ, ಊಟನ ಬಿಸಿ ಚಪಾತಿನೇ ಮಾಡಿರ್ತೀನಿ ರೀ. ತಿಂತಾರೆ ರೀ. ಇವತ್ತು ಅದು ಅಂದ್ರೆ ಚಪಾತಿನ ತಿಂತನು, ನೀ ಏನು ಮಾಡಬೇಡಿ ನಾಷ್ಟಕ್ಕೆ ತಂದಿರಿ. ಹೀಗಾಗಿ ಚಪಾತಿನ ಮಾಡತ್ತೇನೆ ನೋಡ್ರಿ. ಹುಡುಗರು ಹೋಗೋದ್ರಲ್ಲ ಸಾಲಿಗೆ ಮಕ್ಕಳು ಹೋಗ್ತಾವ್ರ. ನಾನು ಅವರು ತಿಂದು ಕಟ್ಕೊಂಡು ಹೋಗ್ತಾರಲ್ಲ ರೀ, ಊಟದ ಡಬ್ಬಿ ಕಟ್ಕೊಂಡು ಹೋಗ್ತಾರೆ. ಹೀಗಾಗಿ
ನೋಡಿರಿ ಚಪಾತಿ ಅದು ಮಾಡಿ ತಕ್ಕೊಂಡಂತಾರೆ ನೋಡ್ರಿ ಇಲ್ಲಿ ಕಡ್ಬ ಮಾಡ್ಬೇಕ್ರಿ ನಿವದ್ದಿಗೆ ಕಡ್ಬ ಮಾಡ್ಬೇಕಾಗಿತ್ತು ನಾನು ರೀ ಏನು ಮಾಡತ್ತೇನೆ ರೀ ಕಡುಬುದು ಇದನ್ನ ಲಡ್ಸಾತೀನಿ ರೀ ಎಲಿಗಳು ಲಡ್ಸಿಡತ್ತೀನಿ ರೀ ಸಣ್ಣ ಸಣ್ಣ ಹಾಕಾವ್ಲೆ ಹತ್ತವ್ರಿ ಭಾಳ ಇರ್ತಾವ್ರಿ ನೈವೇದ್ಯಗಳದು ಆಮೇಲೆ ಅಂಗಡಿಯ ನೈವೇದ್ಯ ರೀ ಆಮೇಲೆ ಇಲ್ಲಿ ನಮ್ಮಲ್ಲಿ ಹಿಂದೆ ಲೆಕ್ಕ ಒಯ್ದದ ರೀ ಗಾಡಿ ನೈವೇದ್ಯ ಬೋರ್ ಪೂಜೆ ರೀ ಹೀಗಾಗಿ ಭಾಳ ಹತ್ತವ ನಾನು ರೀ ಇಟು ಮಾಡ್ಬೇಕು ನೋಡ್ರಿ ಇವೆಲ್ಲ ರೀ ನೋಡ್ಬೋದು ನೀವು ಲಡ್ಸ್ಕೊಂಡಿನೆಲ್ಲ ಫಸ್ಟ್ ಆಮೇಲೆ ಈಗ ನೋಡ್ರಿ ಕಡುಬ ತುಂಬಿ ಅದು ಕಡುಬ ಮುರುಗಿ ಹಾಕ್ಬೇಕಾಗತ್ತೆ ರೀ ನನಗೆ ಅಷ್ಟೊಂದೇನು ಬರಂಗಿಲ್ಲ ರೀ ನನಗೆ ಬಂದಂಗೆ ಮಾಡೇನಿ ಮಾತ್ರ ರೀ ಎಲ್ಲ ಕಡುಬುಗಳದೆಲ್ಲ ಮಾಡ್ಕೊಂಡಿನಿ ರೀ ಈಗ ಕಡುಬ ಕರಿಬೇಕಲ್ಲ ನಾನು ಎಣ್ಣೆ ಅದು ತಕ್ಕೊಂಡೀನಿ ರೀ ಆಮೇಲೆ ಇದು ಹಿಟ್ಟು ಚಪಾತಿದು ಮಾಡಿದ್ದೆಲ್ಲ ಹಿಟ್ಟು ಬಿದ್ದೈತಿ ನಂಗಾಗಿ ರೀ ಅದನ್ನಷ್ಟು ತಕ್ಕೊಂಡು ಕೈ ತಕ್ಕೊಂಡು ಬಂದೀನಿ ರೀ ಕಡುಬ ಅದು ಬರ್ಕೋತೀನಿ ನೋಡ್ರಿ ನಾನು ವಿಡಿಯೋದು ಎಲ್ಲರಿಗೆ ಹೆಂಗೆ ಅನ್ಸತ್ತವ ಅನ್ನೋದು ದಯವಿಟ್ಟು ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆದ್ರೆ ಲೈಕ್ ಮಾಡಿರಿ ಹೆಂಗೆ ಅನ್ಸತ್ತವ ಅನ್ನೋದು ಹೇಳ್ರಿ ನಿಮ್ಮ ಅನಿಸಿಕೆಗಳನ್ನು ಒಂಚೂರು ಮಾತಾಡ್ತಾ ಹೋಗೋದು ಕನ್ಫ್ಯೂಸ್ ಆಕತ್ರಿ ಫಸ್ಟ್ ಟೈಮ್ ವಾಯ್ಸ್ ಕೊಡೋದು ಅಂತ ನಾನು ರೀ ನನಗೂ ಒಂಚೂರು ನರ್ವಸ್ನೆಸ್ ಅದು ಇರ್ತದೆ ರೀ ಹೆಂಗೆ ಅನ್ಸತ್ತವ ಅನ್ನೋದು ಹೇಳ್ರಿ ಕಡುಬಾದು ಕರಿಯೋದಾಗೈತೆ ನೋಡ್ರಿ ಈಗ ನೈವೇದ್ಯಗಳು ಮಾಡತ್ತೀನಿ ರೀ ಎಲ್ಲ ಭಾಳ ಹತ್ತತ್ತವ್ರಿ ನೈವೇದ್ಯ ಉಳಿದೈತೆ ನಾನು ಹಿಂಗಾಗಿ ಎಲ್ಲನೂ ಮಾಡಿಟ್ಕೊತೀನಿ ನೋಡ್ರಿ ಒಮ್ಮೆ ಇನ್ನು ಬರಾಬರನಿಲ್ಲ ರೀ ನೈವೇದ್ಯಗಳು ತೋರ್ಸೋಕ್ಕಾಗತ್ತದಂದ್ರಿ ಅಂಗಡಿಗೂ ಕೊಟ್ಟು ಕಳಿಸ್ಬೇಕಾಗಿತ್ತು ನಮ್ಮಲ್ಲೇ ಅಂತ ಮನ್ಯಾಗೂ ರೀ ಹೊರಗಿನೂ ಎಲ್ಲ ಇದ್ದು ರೀ ನಮ್ಮ ಕಡೆ ಒಂದು ಇರ್ತೈತೆ ರೀ ನೈವೇದ್ಯ ಹೆಚ್ಚಿನಂದ್ರೆ ಏನು ಮಾಡ್ತಾರೆ ಮ್ಯಾಲೆ ಮೊಸರದು ಹಾಕ್ತಾರೆ ರೀ ನನ್ನ ಮೊಸರು ಹೆಪ್ಪಚ್ಚಿನ ರೀ ಅದನ್ನಿಲ್ಲ ರೀ ಅದು ಯಾಕೋ ಏನೋ ರೀ ಮೊಸರು ಹೆಪ್ಪತ್ತಲಾಗಿತ್ತು ರೀ ಹಿಂಗಾಗಿ ಮ್ಯಾಲೆ ಹಾಲು ಬಿಟ್ಟೆ ರೀ ಆಮೇಲೆ ಕೊಡುವುದು ಅಷ್ಟೇ ತೆಂಗಿನಕಾಯಿ ಆಮೇಲೆ ಉದ್ದಿನ ಕಡ್ಡಿ ಅದು ಎಲ್ಲ ಅಗರಬತ್ತಿಗಳು ನೋಡ್ರಿ ತಕ್ಕೊಂಡು ಇಟ್ಕೊತೀನಿ ರೀ ಅಂದ್ರೆ ಅದಕ್ಕೆ ಜೋಡಿಸಿಟ್ಟಿನಂದ್ರೆ ರೀ ಬರ ಕೊಡೋದು ಹಾಕತ್ತದ ಅಂದ ಹಿಂಗಾಗಿ ಆ ಥರ ಜೋಡಿಸಿಟ್ಟಿನಿ ರೀ ಈಗ ಇದು ಬ್ಯಾಗ್ನಾಗ ಹಾಕಿ ಕೊಡತ್ತೀನಿ ಇದು ಅಂಗಡಿದು ಐತೆ ರೀ ಹಿಂಗಾಗಿ ಅಂಗಡಿಗೆ ಫಸ್ಟ್ ಹಾಕಿ ಕೊಟ್ಟಿನಿ ಅಂದ್ರೆ ರೀ ಅಲ್ಲಿ ಅಂಗಡಿದು ಮುಗಿತೈತೆ ಅಂದ ಅಂಗಡಿಗೆ ಹಾಕಿ ಕೊಡತ್ತೀನಿ ರೀ ಇದು ಅಲ್ಲಿ ನಮ್ಮ ಸೈಡಲ್ಲಿ ಲಕ್ಕವಯ್ಯ ತಂದದಾರ ರೀ ಅದಕ್ಕೆ ಲಕ್ಕವಯ್ಯ ಕೊಟ್ಟು ಕಳ್ಸತ್ತೀನಿ ರೀ ಹುಡುಗರು ಹೋಗಿ ಬರ್ತಾವೆ ರೀ ಏನು ರೀ ಸಾಂಬಾರು ಒಂದು ಒಗ್ಗರಣೆ ಹಾಕೋದು ಉಳಿದೈತೆ ನೋಡ್ರಿ ನನಗೆ ಅದನ್ನ ಒಗ್ಗರಣೆ ಹಾಕತ್ತೆ ನೋಡ್ರಿ ಸಾಂಬಾರು ಒಗ್ಗರಣೆ ಅವಾಗ ಬಂದ್ ಮಾಡೀನಿ ರೀ ಅದು ಕನ್ಫ್ಯೂಸ್ ಆಯ್ತು ನನಗೂ ಅದು ರೀ ಅವು ಬ್ಯಾಳೆ ಏನು ಕುಚ್ಕೊಂಡಿನಿ ರೀ ರಾತ್ರಿನ ಇದನ್ನ ಮಾಡೀನಿ ನೋಡ್ರಿ ನೀರು ತಕ್ಕೊಂಡಿನಿ ರೀ ಅದು ಕಟ್ಟಿನ ಸಾಂಬಾರು ತಂದು ಅದಕ್ಕೆ ಇದನ್ನ ಮಾಡತ್ತೀನಿ ರೀ ಇನ್ನು ನಾವೊಂದು ಕಾಡತ್ತೈತಿ ರೀ ಅದು ಕ್ಯಾಮ್ರಾಕ ಕುಂದ್ರಾತೈತಿ ಹಿಂಗಾಗಿ ಅದು ಏನೋ ಕ್ಲಿಯರ್ ಮಿಮ್ಸರ್ತಿ ಇತ್ನಾಗ ಆಗೈತೆ ನೋಡ್ರಿ ಅದು ಇದು ವಿಡಿಯೋ ಕ್ಲಿಪ್ಸ್ ಒಂಚೂರು ಹಿಂದೆ ಮುಂದೆ ಆಗೈತೆ ರೀ ಅಡ್ಜಸ್ಟ್ ಮಾಡ್ಕೊರಿ ಇದು ಫಸ್ಟ್ ಅದು ಇದನ್ನ ಆದ ನಂತರ ನೈವೇದ್ಯ ಹಚ್ಚೋಕೈತೆ ಮೊದಲೇ ಇದನ್ನ ಬ್ಯಾಳೆ ಅದು ಕುಚ್ಕೊಂಡನಿಲ್ಲ ರೀ ಇದನ್ನ ಮಾಡ್ಕೊಂಡೀನಿ ರೀ ಹೂರಣ ಎಲ್ಲ ಕುಚ್ಕೊಂಡೀನಿ ರೀ ಅದನ್ನೆಲ್ಲ ತಕ್ಕೊಂದಿನ ಅದು ಕ್ಲಿಪ್ಸ್ ಎಡಿಟಿಂಗ್ ಮಾಡೋ ಮುಂದೆ ಹಿಂದೆ ಮುಂದೆ ಇದನ್ನಾಗೈತೆ ನೋಡ್ರಿ ಈಗ ಸಾರು ಒಗ್ಗರಣೆ ಹಾಕಿ ಇದನ್ನು ಒಗ್ಗರಣೆ ಹಾಕತ್ತೀನಿ ರೀ ಕುಕ್ಕರ್ನಾಗ ಕುದಿತಂದು ಏನು ಮಾಡತ್ತೀನಿ ರೀ ಮಡ್ಕೆ ಕಾಳು ಪಲ್ಯ ಏನಿಲ್ಲ ರೀ ಒಗ್ಗರಣೆ ಹಾಕತ್ತೀನಿ ರೀ ಇದು ಬೆಲ್ಲ ತಕ್ಕೊತೀನಿ ರೀ ಇದ್ರೊಳಗೆ ಬ್ಯಾಳಿಗೆ ಹಾಕ್ಬೇಕಲ್ಲ ಬೆಲ್ಲ ಬೆಲ್ಲ ಅಷ್ಟೇ ತಕ್ಕೊಂಡು ಇನ್ನು ಅದನ್ನ ಕುದಿಸಿದ ಬ್ಯಾಳೆ ಮತ್ತು ಇದನ್ನು ಬೆಲ್ಲ ಕೂಡಿ ಇದು ಮಾಡ್ಬೇಕ್ರಿ ಅದನ್ನ ಮತ್ತೊಮ್ಮೆ ಬೆಲ್ಲದಾಗ ಹಾಕಿ ಕುದಿಸ್ಕೋಬೇಕ್ರಿ ಬ್ಯಾಳೆ ಬೆಲ್ಲ ಎಲ್ಲ ಅಂದರೆ ರೆಡಿ ಆಗಿರ್ತೈತೆ ರೀ ಅದು ಹೂರಣ ಈಗ ಮಡ್ಕೆ ಕಾಳು ಪಲ್ಯ ಒಗ್ಗರಣೆ ಹಾಕತ್ತೀನಿ ನಾನು ರೀ ಬಟಾಟೆ ಒಂದು ಹೋಳು ಇಟ್ಟರೆ ಕಪ್ ಹಾಕಾವಲ್ಲ ಹಂಗಾಗಿ ಇದು ಒಗ್ಗರಣೆ ಹಾಕೋ ಮುಂದೆನ ಕಟ್ ಮಾಡ್ಕೊತೀನಿ ನೋಡ್ರಿ ನೋಡೋ ಇಲ್ಲಿ ಹುಡುಗರು ಮಾತಾಡ್ತಿದ್ರು ನಂಗೆ ಮಕ್ಕಳು ನನ್ನ ಜೊತೆ ಮುಂಜಾನೆ ರೀ ಅಂತ ಮೇಲೆ ಇವರು ಇದು ಮಾಡತ್ತೀರಿ ಮತ್ತು ನೋಡ್ರಿ ನಾವೊಂದು ಇದಕ್ಕೆ ಕ್ಯಾಮ್ರಾಕನ ಕುಂದ್ರಾತೈತಿ ರೀ ಅದು ಮುಸ್ರಿ ಕೈ ಹತ್ತಿತ್ರಿ ಅದಕ್ಕೆ ನನ್ನೊಂದು ಅದಕ್ಕೆ ಹಿಂಗಾಗಿ ಅದಕ್ಕೆ ಬಂದು ಕುಂದ್ರಾತೈತಿ ಅಲ್ಲಿ
ಹೊಳ್ಳಿ ಇದು ವಿಡಿಯೋ ರೀ 2 ಪಾರ್ಟ್ನ್ಯಾಗ ಮಾಡೀನಿ ರೀ ನಾನು. ಒಂದು ಸೆಕೆಂಡ್ ಪಾರ್ಟ್ ಮತ್ತೊಂದು ಬರ್ತದೆ ರೀ. ಅಂದರೆ ವಿಡಿಯೋ ಭಾಳ ಲೆಂದಿ ಆಗತ್ತೈತೆ ರೀ, ಉದ್ದ ಆಗತ್ತೈತಿ ಹಿಂಗಾಗಿ ರೀ. ಹಿಂಗಾಗಿ ಇದು ಪಾರ್ಟ್ 2 ಮಾಡ್ಬೇಕಂತಂದ್ರೆ ಏನು ಮಾಡೀನಿ ರೀ, ದೇವ್ರ ಪೂಜೆದು ಆಮೇಲೆ ಮೂಳು ಕೊಡ್ಕೋದು ಹೋಗಿದ್ದು ರೀ ನಾವು. ಆ ಥರದ್ದೆಲ್ಲ ಏನಿಲ್ಲ ರೀ. ನೆಕ್ಸ್ಟ್ ವಿಡಿಯೋ ಹತ್ರ ಹೋಗಿ ಶೇರ್ ಮಾಡ್ಬೇಕಂತಂದು ವಿಡಿಯೋ ಭಾಳ ಉದ್ದ ಆಗತ್ತೈತೆ ರೀ. ಹಿಂಗಾಗಿ ಇಷ್ಟು ಶೇರ್ ಮಾಡ್ಕೊಂಡೀನಿ ರೀ. ಮಡ್ಕಿ ಕಾಳು ಪಲ್ಯ ಒಗ್ಗರಣೆ ಹಾಕೀನಿ ರೀ. ಇದು ಮ್ಯಾಲೆ ಒಂಚೂರು ಸಕ್ರೆ ಹಾಕಿತ್ತಂದ್ರೆ ಏನಿಲ್ಲ ರೀ, ಎಲ್ಲ ಒಗ್ಗರಣೆ ಆತಂತರ ಕಾಟ್ ಅನ್ಸಂಗಿಲ್ಲ ರೀ. ಹಿಂಗಾಗಿ ಅದಕ್ಕೆ ವಿಡಿಯೋ ಇದು ಮಾಡತ್ತೀನಿ ರೀ. ನೆಕ್ಸ್ಟ್ ಪಾರ್ಟ್ ಮತ್ತೊಂದು ಬ್ಲಾಗ್ ತರ